ನಮಸ್ತೆ. ಕರಟಕ ದಮನಕ ಅಣ್ತಮ್ಮ ಕಾರ್ಯಕ್ರಮಕ್ಕೆ ಸಕಲರಿಗೂ ಸುಸ್ವಾಗತ. ಅಣ್ಣ ಸ್ವಾಗತ. ಹೋದಲ್ಲಿ ಬಂದಲ್ಲಿ ನಂದು ಸಾಹೇಬ್ರದ್ದು ಫೋಟೋ ಹಾಕ್ಬಿಟ್ಟು ನೀವಿಬ್ರು ಅಣ್ತಮ್ಮನ ಒಂದೇ ತಾಯಿ ಮಕ್ಕಳ ಹೆಂಗೆ ಏನು ಎತ್ತ ಅಂತ ಅವ್ರನ್ನೂ ಕೇಳ್ತಾರೆ, ನನ್ನೂ ಕೇಳ್ತಾರೆ. ಈ ಒಂದು ಯಕ್ಷ ಪ್ರಶ್ನೆನ ಬಗೆಹರಿಸೋಕ್ಕೆ ನಮ್ಮ ನಾಡಿನ ಅತ್ಯಂತ ಹೆಮ್ಮೆಯ ನಿರ್ಮಾಪಕರಾದಂಥ ಶ್ರೀಯುತ ರಾಕ್ಲೈನ್ ಸರ್ ಬಂದಿದ್ದಾರೆ ಇಲ್ಲಿ. ಅವರೇ ಹೇಳ್ಬೇಕು ಇವಾಗ ನಾವು ಅಣ್ತಮ್ಮ ಹೆಂಗೆ, ಹೌದಾ ಅಲ್ವಾ ಅಂತೆಲ್ಲ ಅವರು ಡಿಕ್ಲೇರ್ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ರಾಕ್ಲೈನ್ ವೆಂಕಟೇಶ್ ಸರ್ಗೆ ಸ್ವಾಗತ. ಮಾರ್ಚ್ 8 ಕರಟಕ ದಮನಕ ಶಿವರಾತ್ರಿ ಹಬ್ಬದ ದಿನನೇ ಮಾರ್ಚ್ 8ನೇ ತಾರೀಕೆ ಕರಟಕ ದಮನಕ ನಿಮ್ಗೆಲ್ಲರಿಗೂ ಓಕೆನಾ ಅಣ್ಣ? ಒಂದು ನೋಬೆ ಹೇಳಕ್ ಕೇಳ್ರಿ ಭಟ್ರೆ ಕೇಳಿಸ್ಕೊಳ್ರಿ. ಗೌರಾಜ್ ಭಟ್ರೆ ಸ್ವಲ್ಪ ಮಾತಾಡಕ್ ಬಿಡಿ. ಆಯ್ತು ಮಾತಾಡಿ. ಕರ್ನಾಟಕ ದಮನಕ ಮಾರ್ಚ್ 8 ಶಿವರಾತ್ರಿ ಹಬ್ಬದ ದಿನ. ಯಾವುದೇ ಕಾರಣಕ್ಕೂ ಚಂದ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಫುಲ್ ಕನ್ಫ್ಯೂಸನ್. ಆಯಿತು, ಇಷ್ಟು ದಿವಸ ಒಡನಾಡಿ ಸಿನಿಮಾ ಮಾಡಿ ಮನೆಗೆ ಬಂದು ರಸಂ ಊಟ ಎಲ್ಲ ಮಾಡೋದಕ್ಕೆ ನನಗೆ ಚಂದ್ರು ಅಂದ್ಬಿಟ್ಟು ಇವರಿಗೆ ಯುವರಾಜ್ ವಾತಾವರಣ ಆಗೋಯ್ತು. ಆಯ್ತು, ಗೊತ್ತಾಗಿಲ್ಲ ನನಗೆ. ಭಟ್ರೆ ಮಾರ್ಚ್ 8 ಮಾರ್ಚ್ 8 ಶಿವರಾತ್ರಿ. ಈಗ ನಾನು ಯೋಗರಾಜ್ ಬಿಟ್ಟು ಇವ್ರು ಚಂದ್ರು ಅಂತ ಫಿಕ್ಸ್ ಆಯ್ತಲ್ವಾ? ನೀವು ಯೋಗರಾಜ್ ಬಿಟ್ಟು ಅವ್ರು ಚಂದ್ರು ಅಂತ ಫಿಕ್ಸ್ ಆಯ್ತು. ಚಂದ್ರು ಇಡೀ ಚಿತ್ರರಂಗದಲ್ಲಿ ಹೀರೋಯಿನ್ಗಳಿಗೆ ಚೆನ್ನಾಗಿ ಮೇಕಪ್ ಹಾಕಿ ಬೆಳ್ಳಿ ಕಾಣಿಸೋ ಥರ ಮಾಡೋನು. ಈಗ ಚಂದ್ರು ಇಡೀ ನಾಡಿಗೆನೆ ಬೆಳ್ಳುಳ್ಳಿ ತಗೊಂಬಂದು ಬೆಳ್ಳುಳ್ಳಿ ಕಬಾಬ್ ಅಂತ ಮಾಡಿ ಇಡೀ ನಾಡಿಗೆ ರುಚಿ ಎಬ್ಬಿಸ್ಬಿಟ್ಟಿದ್ಯಾ. ಇಡೀ ಬೆಳ್ಳುಳ್ಳಿ ಕಬಾಬ್ ಅಂತಾರೆ ಎಲ್ಲೋದ್ರು. ಒಳ್ಳೇದಾಗಲಿ ನಿನಗೆ. ಮಾಡ್ತೀನಿ ಚಟಾಪಟ ಅಂತ ಬೆಳ್ಳುಳ್ಳಿ ಕಬಾಬ್ ಮಾಡಿ ಕೊಡ್ತೀನಿ. ನೀವು ಟೇಸ್ಟ್ ನೋಡಿ ಹೇಳ್ಬಿಟ್ಟು ಪ್ರಪಂಚಾದ್ಯಂತ ಈ ಚಿತ್ರ ನೋಡ್ತಾ ಇರ್ಬೇಕು, ಖುಷಿ ಪಡ್ತಾ ಇರ್ಬೇಕು. ಅಲ್ಲ, ಅದನ್ನ ನೋಡಿ ಹೇಳ್ಬೇಕಂದ್ರೆ ಇವರೇ ಕರೆಕ್ಟ್ ಟೇಸ್ಟ್ ನೋಡೋದ್ರಲ್ಲಿ. ಇವ್ರು ಯಾರ್ಯಾರ ಜೊತೆ ಇದ್ರು ಗೊತ್ತಲ್ಲ? ಅಂಬರೀಷ್ ಅಣ್ಣ, ನಾವು ಅಲ್ಲಿಂದಾನೆ ಕಲ್ತಿದ್ದೀವಿ. ಈಗ ಅಂಬರೀಷ್ ಅಣ್ಣಂದು ಕಬಾಬ್ದು ನಿಮ್ಮಷ್ಟು ಜನ ಯಾರಣ್ಣ ಹೇಳ್ತಾರೆ? ಅಂಬರೀಷ್ ಅವ್ರ ಜೊತೆಯಲ್ಲಿ ಯಾವುದೂ ಬಿಟ್ಟಿಲ್ಲ ನಾನು. ಎಲ್ಲ ತಿಂದು ರುಚಿಯಾಗಿ ಟೇಸ್ಟ್ ಮಾಡಿ ಆಹಾ ಹಿಂಗೆ ಇರುತ್ತೆ ಅಂತ ಗೊತ್ತಿರೋನು ಮಾಡಿ. ಈಗ ಅದೇನು ಟೇಸ್ಟಾಗಿ ಮಾಡ್ತೀರೋ ಬೆಳ್ಳುಳ್ಳಿ ಕಬಾಬ್ನ ನಾನು ಟೇಸ್ಟ್ ಮಾಡಿದ್ದೆ. ಅವ್ರಿಗೂ ಹೇಳ್ತೀನಿ, ಅಣ್ಣ ಏನಣ್ಣ ಈ ನನ್ನ ಮಗ ಚಂದ್ರು ಇಷ್ಟು ಚೆನ್ನಾಗಿ ಮಾಡೋ ಅವ್ರಿಗೆ ಹೇಳ್ತೀನಿ. ಹೆಸರು ನಾವು ಮಾಡ್ತೀವಿ, ನೋಡ್ತಾ ಇದ್ದೀವಿ. ಆದರೆ ಅಂಬರೀಷ್ ಅಣ್ಣ ಸಂಜೆ ಟೈಮು ಶರಬತ್ ಜೊತೆಗೆ ಮಿರ್ಚಿ ಬಜ್ಜಿನೂ ತಿಂತಾಯಿದ್ರು. ಅದಕ್ಕೆ ನಾನು ಈಗ ಇವರು ಕಬಾಬ್ ಮಾಡಲಿ, ಬೆಳ್ಳುಳ್ಳಿ ಕಬಾಬ್, ನಾನು ನೀಟಾಗಿ ಹುಬ್ಳಿ ಕಡೆದು ಮಿರ್ಚಿ ಬಜ್ಜಿ ಬಿಡ್ತೀನಿ. ಎರಡೂ ತಿಂದು ಹೇಳ್ಬೇಕು ನಾವು. ಕಬಾಬು ಮಿರ್ಚಿ ಶಿವರಾಜ್ ಕಡೆ ಅಣ್ಣ, ಒಂದು ವೆಜ್ಜು ಒಂದು ನಾನ್ ವೆಜ್ಜು, ಸ್ಮೆಲ್ ಮಿಕ್ಸ್ ಆಯ್ತದೆ. ಬೇಡ, ಬೇರೆ ಕಡೆ ಇಟ್ಟಿದ್ದೀವಿ. ಯಾರು ಮೊದಲು ಅಂತ ನೀವು ಹೇಳ್ಬೇಕು. ಅದಕ್ಕೆ ಒಂದು ಕಾಯಿಲೆ ಕೊಡೋ ಚಂದ್ರು. ನೀನು 2 ಬುಷ್ ಹಾಕ್ತೀರಾ? 2 ಬುಷ್ ಹಾಕ್ಬಿಟ್ರೆ ಯಾರು ಅಂತ ಗೊತ್ತಾಯ್ತು. ಇಲ್ಲೂ ಗೊಂದಲ ಬೇಡ. ಅಣ್ಣ ಸಿಗ್ತಾನೆ ಇಲ್ಲ. ಕರ್ನಾಟಕ ಕುಬೇರ ಕಬಾಬ್ ಹಾಕೋನಿಗೆ ಕಾಯಿನ ಕೇಳ್ಬಿಟ್ರೆ ಅದು ಸಿಕ್ಬಿಡ್ತದ? ನಮ್ಮ ಹತ್ರ ಬಡವರಿಗೆ ಕೇಳಬೇಕು, ಸಿಗ್ತದೆ. ಕೊಡಿ, ಎಲ್ಲ ಒಂದು ಕಡೆ ಸಿಕ್ಕರೆ ಸಾಕು. ಸರಿ, ಕಮಾನ್. ಅಯ್ಯೋ ಪಾಪ, ಏನ್ರಿ ಭಟ್ರೆ ಕೋಟ್ ಬಿದ್ದಬಿಟ್ಟೈತಲ್ರಿ. ಒಳ್ಳೆ ಕಥೆ ಆಯ್ತು. ಓಕೆ, ಈಗ ನಾನ್ ವೆಜ್ಜು ಯಾವ ಕಾಲದಲ್ಲಿ ಏನೋ ಭಟ್ರು ಅಂತ ಸಿಗ್ತಾವ್ರೆ. ಶಿವರಾಜ್ ಕಳಿ ನೀವು ಶಿವರಾಜ್ ಚಂದ್ರ. ಆಯ್ತು, ಮಾಡ್ತಾ ಇರೋಣ, ಬನ್ನಿ ಅಣ್ಣ. ಕಮಾನ್. ಮಿರ್ಚಿ ಬಜ್ಜಿ ವೆಜ್, ಬೆಳ್ಳುಳ್ಳಿ ಕಬಾಬ್ ನಾನ್ ವೆಜ್. ಈ ಸ್ಟಾರ್ಟಿಂಗ್ ಕರ್ನಾಟಕ ದಮನಕ. ಯಾವ್ಯಾವ್ದು ಎಣ್ಣೆ ಬಿಟ್ಕೊತಾ ಇದ್ರಿ ಭಟ್ರು, ಈಗ ಈ ಎಣ್ಣೆ ಬಿಟ್ಕೊತಾ ಇದ್ರಿ. ಎಲ್ಲ ಬಜ್ಜಿನೇ ಇಲ್ವಲ್ಲ ರಾಹುಲ, ಬಜ್ಜಿ ತಾಂಬರು. ಅವ್ನು ನೀವು ಕರೆದ್ರೆ ಬರಲ್ಲ, ನೀವು ಕರ್ರಿ. ರಾಹುಲ, ಬೇಗ ಮೆಣಸಿನ್ಕಾಯಿ ತಗೊಂಡು ಬಾಳ ಬಾರ ಅಣ್ಣ ಕರಿತಾವ ನೋಡ. ಅವ್ನಿಗೆ ನನ್ನ ಸ್ವಾದ ಅಂದ್ರೆ ಕೆಲಸ ಜಾಸ್ತಿ. ಬೋಲೋ ಕರ್ನಾಟಕ ದಮನಕ, ಬೋಲೋ ದಮನಕ. ಓಕೆ ಭಟ್ರೆ, ಖಾರ ಹೆಂಗಿರ್ಬೇಕು ಗೊತ್ತಾ? ಅಂಬರೀಷ್ ಅವ್ರು ನಾನು ತಿಂತಾ ಇದ್ರೆ ಅಂಬರೀಷ್ ಅವ್ರು ನೆನ್ಸ್ಕೋಬೇಕು, ಗೊತ್ತಾಯ್ತಾ? ಖಾರ ಹಂಗಿರ್ಬೇಕು. ಅಣ್ಣ, ಹೆಂಗಿರ್ತದ ಖಾರ ಅಂದ್ರೆ ನಾಳೆ ನಿಮಗೂರ್ದು ನಿಮ್ಮ ಮನೆ ಅಕ್ಕಪಕ್ಕದ ಹಂದಿಗಳಿಗೂ ಉರಿಬೇಕು. ಆ ರೇಂಜಿಗೆ ನೋಡೋಣ. ಫಸ್ಟ್ ನಾನು ಉರಿಲಿ, ಆಮೇಲೆ ಅಕ್ಕಪಕ್ಕದ ಉರಿತದ ನಾನು ನೋಡ್ತೀನಿ. ಈಗ ಆಯ್ತು, ನಾನು ಬೆಳ್ಳುಳ್ಳಿ ಬಿಡ್ತೀನಿ, ನೀವು ಮೆಣಸಿನ್ಕಾಯಿ ಬಿಡಿ. ಇನ್ನ ಬಿಟ್ಟಿಲ್ವಾ? ಬಿಡ್ರ ಬೇಗ. ನಮ್ದು
80% ಕಡಲೆ ಹಿಟ್ಟು, 20% ಅಕ್ಕಿ ಹಿಟ್ಟು, ಸ್ವಲ್ಪ ಮೊಸರು, ಅಜ್ವಾನ, ಆಮೇಲೆ ಬೆಳ್ಳುಳ್ಳಿ ಬೇಕಾದ್ರೆ ಇವ್ರ ಕಡೆಯಿಂದ ಸಾಲ ತೊಗೊಂಡು ಜಜ್ಜಿ ಹಾಕ್ಬೋದು. ಈ ಥರದ್ದು ಸಿಂಪಲ್ ರೆಸಿಪಿ. ಇವ್ರ ರೆಸಿಪಿ ಆಲ್ರೆಡಿ ವರ್ಲ್ಡ್ ಫೇಮಸ್ಸು, ನೀವು ನೋಡ್ಕೊಳ್ಳಿ ಯೂಟ್ಯೂಬಲ್ಲಿ. ಮಾಡಿದವ್ರಿಗಿಂತ ನೋಡಿದವರು ಸುಸ್ತಾಗವ್ರೆ. ಈಗ ನೋಡ್ತಾ ಇದ್ರೆ ಮಜಾ ಐತೆ ಬಿಟ್ರೆ. ಅಣ್ಣ ಹುಬ್ಬಳ್ಳಿ ಕಡೆ ಬೈಲ್ಸೀಮೆ ಮಿರ್ಚಿ ನೋಡಿ ಆನಂದಿಸಿ ಟೇಸ್ಟ್ ಹೇಳಿ. ಖಾರ ಮಹಾಶಿವರಾತ್ರಿ ಮಾರ್ಚ್ 8. ಸೂಪರ್ ಪೀಸ್ ಕಡಿಯೋದು ನಿಮ್ಮನ್ನು ನೋಡಿ ಕಲಿಬೇಕಣ್ಣ. ಅಭಿಪ್ರಾಯ? ಇಬ್ಬರು ಅಮ್ಮನ ಇಟ್ಕೊಂಬೇಡಿ. ನನ್ನ ಇಷ್ಟನ ಐತೆ, ಅದು ಜನ ಇದೆ, ಅದ್ರ ರುಚಿನ ಇದ್ರ ಅದು ಬೇಡ, ನಮ್ಮ ಚಿತ್ರ ನೋಡ್ಬೇಕು, ರುಚಿಯಾಗಿದೆ ಅನ್ಬೇಕು. ಈ ಥರನೇ ಹಂಗೇನಂತೀರಾ? ನಮ್ಮ ಅಣ್ಣ ತಮ್ಮ ಇಶ್ಯೂಗೆ ಒಂದು ಕೊನೆ ಚುಕ್ಕೆ ಹೇಳಿ. ನಾವು ಅಣ್ಣ ತಮ್ಮದಿರ ಏನು ಕತೆ ಅದು? ಕೊಟ್ರೆ ಹಾಂ, ಲೈಫಲ್ಲಿ ಈ ಥರ ಎರಡು ಕಾಂಬಿನೇಷನ್ ಒಂದೇ ಸರಿ ಯಾವತ್ತೂ ನಾನು ತಿಂದಿಲ್ಲ. ನನಗೂ ಗೊತ್ತಿರೋಂಗೆ ಮೋಸ್ಟ್ಲಿ ಯಾರು ತಿಂದಿರೋದಿಲ್ಲ. ನೀವು ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಈ ಥರ ಕಾಂಬಿನೇಷನಲ್ಲಿ ಭಲೆ ಮಜಾ ಇರ್ತದೆ. ಈಗ ನೀವಿಬ್ಬರು ಅಣ್ಣ ತಮ್ಮನ ಪ್ರಾಬ್ಲಮ್ ನೋಡಿ. ಜೊತೆಲಿ ಹುಟ್ಟಿದ್ರೇ ಅಣ್ಣ ತಮ್ಮ ಅಲ್ಲ. ಎಲ್ಲೋ ಯಾರೋ ಹುಡ್ತಾರೆ, ಅಣ್ಣ ತಮ್ಮ ಅನ್ಕೋತಾರೆ. ಆದರೆ ನಿಮ್ಮಿಬ್ಬರನ್ನು ಅಣ್ಣ ತಮ್ಮ ಅಂತ ಕರೆದಿರೋದು ಯಾರು? ಅಭಿಮಾನಿ ದೇವರು, ಅಭಿಮಾನಿ ದೇವತೆ, ಜನತೆ. ಅವರ ಆಶೀರ್ವಾದ, ಅವರ ಪ್ರೀತಿ ನಿಮ್ಮಿಬ್ಬರ ಮೇಲೆ ಇದೆ. ಇನ್ಮೇಲೆ ನೀವಿಬ್ಬರು ಅಣ್ಣ ತಮ್ಮದಿರಾಗೆ ಇರಬೇಕು ಅನ್ನೋದು ಮಾತ್ರ ಅಲ್ಲ. ಚಂದ್ರು ಫೇಮಸ್ ಯಾವುದ್ರಲ್ಲಿ? ಕಬಾಬ್, ಬೆಳ್ಳುಳ್ಳಿ ಕಬಾಬ್. ನೀವು ಯಾವುದ್ರಲ್ಲಿ ಫೇಮಸ್ಸು? ಮಿರ್ಚಿ ಬಜಿ. ನೀವು ಕರ್ನಾಟಕ ದಮನಕ. ಕರ್ನಾಟಕ ನಾನ್ ವೆಜಿಟೇರಿಯನ್ ಹೋಟೆಲ್ಲು. ಚಂದ್ರು ಚೆನ್ನಾಗಿ ಇಟ್ಕೊಂಡು ನಡೆಸಿ ಹಿಟ್ ಮಾಡಲಿ. ನೀವು ದಮನಕ ವೆಜಿಟೇರಿಯನ್ ಹೋಟೆಲ್ ಇಟ್ಕೊಂಡು ನೀವು ಭಟ್ರು ಅಂತ ಇಟ್ಕೊಂಡಿದ್ದೀರಿ ಹೆಸರು. ಸೂಪರ್ ಡೂಪರ್ ಮಾಡಿ. ಮಹಾಶಿವರಾತ್ರಿ ಮಾರ್ಚ್ 8 ಕರ್ನಾಟಕ ದಮನಕ. ಮಾರ್ಚ್ 8 ಶಿವರಾತ್ರಿ, ಕರ್ನಾಟಕ ದಮನಕ. ಕೊನೆಯದಾಗ ಚಂದ್ರು ಒಂದ್ಸತಿ ಟೈಟ್ಲ್ ಹೇಳ್ಬಿಡ್ರಿ ಅಣ್ಣ. ಕರ್ನಾಟಕ ದಮನಕ. ನೋಡ್ತಾ ಇರ್ಬೇಕು, ಖುಷಿಯಾಗಿ ಚಿತ್ರಮಂದಿರ ತುಂಬ್ತಾ ಇರ್ಬೇಕು. ದಿನಾ ಹೊಟ್ಟೆ ಹಸಿಯುತ್ತೆ ಅನ್ನೋ ಕೋಪಕ್ಕೆ ಅದು ಯಾರೋ ಹೋಟ್ಲ್ ಓಪನ್ ಮಾಡಿದ್ರಂತೆ. ಹಂಗಾಯ್ತು ನಮ್ಮಿಬ್ರು ಕಥೆ. ಒಟ್ಟಿನಲ್ಲಿ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧ ತುಂಬ ದೊಡ್ಡದು. ಜೈ ಅಣ್ಣ ತಮ್ಮ, ಜೈ ಕರ್ನಾಟಕ ದಮನಕ.